ಅನುದಿನ ಆಹಾರ ಜನವರಿ 30 ಶುಕ್ರವಾರ. ಸೂಕ್ಷ್ಮವುಳ್ಳ ಹೃದಯ. ಯೋಹಾನ 16:8 ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪು ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನ ಹುಟ್ಟಿಸುವನು. ನಮ್ಮ ಪಾಪದ ಕುರಿತು ಅರುವನ್ನು ಹುಟ್ಟಿಸುವ ಸೂಕ್ಷ್ಮವಾದ ಹೃದಯವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಒಬ್ಬ ವ್ಯಕ್ತಿಯು ಪಾಪವನ್ನು ಮಾಡುವಾಗ ಆತನ ಮನಸ್ಸಾಕ್ಷಿಯು ಆತನಲ್ಲಿಯೇ ವೇದನೆಯಿಂದ ಕೂಗುತ್ತದೆ. ಪಾಪದ ಕುರಿತು ಉಪದೇಶಿಸುವ ಸಭೆ ಮತ್ತು ಪ್ರಾಮಾಣಿಕತೆಯಿಂದ ಧೈರ್ಯವಾಗಿ ಪಾಪದ ಕುರಿತು ನಿರ್ದಿಷ್ಟವಾಗಿ ಮಾತನಾಡುವ ಸಭಾಪಾಲಕರು ನಿಜಕ್ಕೂ ಧನ್ಯರು. ಅವರು ಜನರನ್ನು ಪಾಪದ ಅರಿವಿಗೆ ನಡೆಸಿ ದೇವರೊಂದಿಗೆ ಪರಿಶುದ್ಧವಾಗಿ ನಡೆಯಲು ಮಾರ್ಗದರ್ಶನವನ್ನ ನೀಡುವರು. ಈ ದಿನಮಾನಗಳಲ್ಲಿ ಜನರು ವಾಗ್ದಾನ, ಆದರಣೆ ಮತ್ತು ಉತ್ತೇಜನದ ಸಂದೇಶಗಳನ್ನು ಕೇಳಲು ಬಯಸುತ್ತಾರೆ. ಅವರು ಮೃದುವಾದ ಮಾತುಗಳನ್ನು ಮತ್ತು ಆಶೀರ್ವಾದದ ಹಾಡುಗಳನ್ನು ಕೇಳಲು ಸಂತೋಷ ಪಡುವವರು. ಆದರೆ ಕೆಲವು ಜನರು ಮಾತ್ರ ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ದೈವಿಕ ಶಿಸ್ತಿಗೆ ತಮ್ಮನ್ನ ಒಪ್ಪಿಸಿಕೊಡುತ್ತಾರೆ. ವಾಗ್ದಾನಗಳು ನಮಗೆ ಬೇಕು, ಆದರೆ ನಮಗೆ ನಮ್ಮ ತಪ್ಪುಗಳನ್ನು ಪ್ರೀತಿಯಿಂದ ತಿಳಿಸಿ ಅವುಗಳನ್ನು ಸರಿಪಡಿಸಿಕೊಳ್ಳಲು ಅಗತ್ಯವಿರುವ ಉಪದೇಶವನ್ನು ನೀಡಿ ನಮ್ಮನ್ನು ಪುನರ್ಸ್ಥಾಪನೆ ನಡೆಸುವ ದೇವರ ಸೇವಕರ ಅಗತ್ಯವಿದೆ. ದಾವೀದನು ಒಮ್ಮೆ ಧೈರ್ಯದಿಂದ ಪಾಪದಲ್ಲಿ ಬಿದ್ದು ಹೋದನು. ತನ್ನ ಅರಮನೆಯ ಮಹಡಿಯ ಮೇಲೆ ನಿಂತು ಕಾಮದೃಷ್ಟಿಯಿಂದ ಒಬ್ಬ ಸ್ತ್ರೀಯನ್ನು ನೋಡಿದನು. ಆಕೆಯು ಬೇರೆಯವರ ಪತ್ನಿ ಎಂದು ತಿಳಿದರೂ ಆಕೆಯ ಗಂಡನನ್ನು ಸಾಯಿಸಲು ಯುದ್ಧದಲ್ಲಿ ಮುಂದಿನ ಸಾಲಿನಲ್ಲಿ ನಿಲ್ಲಿಸಲು ಆಜ್ಞಾಪಿಸಿದನು. ಆಕೆಯ ಗಂಡನು ಬದುಕಿರುವಾಗಲೇ ದಾವೀದನು ಆ ಸ್ತ್ರೀಯ ಸಂಗಡ ವ್ಯಭಿಚಾರ ಮಾಡಿದನು. ಆಕೆ ಗರ್ಭಿಣಿಯಾದಾಗ ತನ್ನ ಅರಮನೆಗೆ ತಂದು ಹೆಂಡತಿಯಾಗಿ ಇರಿಸಿಕೊಂಡನು. ಇದರ ಕುರಿತು ಒಮ್ಮೆಯೂ ಆತನು ಪಾಪ ಪ್ರಜ್ಞೆಯ ಅರುವನ್ನ ಹೊಂದಿಕೊಂಡಿರಲಿಲ್ಲ. ಹೀಗೆ 1 ವರ್ಷ ಕಳೆದು ಹೋಯಿತು. ಆ ನಂತರ ದೇವರು ಪ್ರವಾದಿಯಾದ ನಾತಾನನನ್ನು ದಾವೀದನ ಬಳಿಗೆ ಕಳುಹಿಸಿದನು. ನಾತಾನನು ದಾವೀದನಿಗೆ ಒಂದು ಕಥೆಯನ್ನ ಹೇಳಿದನು. ಒಬ್ಬ ಐಶ್ವರ್ಯವಂತನಿಗೆ ಅನೇಕ ಮಂದೆಗಳಿದ್ದವು. ಮನೆಗೆ ಬಂದಿರುವ ಅತಿಥಿಯನ್ನ ಸತ್ಕರಿಸಲು ತನ್ನ ಮಂದೆಯಲ್ಲಿರುವ ಒಂದು ಕುರಿಮರಿಯನ್ನು ಉಪಯೋಗಿಸುವುದನ್ನು ನಿರಾಕರಿಸಿ ಒಬ್ಬ ಬಡ ವ್ಯಕ್ತಿಯ ಬಳಿ ಇರುವ ಸಣ್ಣ ಮಂದೆಯಿಂದ ಒಂದು ಕುರಿಮರಿಯನ್ನು ತೆಗೆದುಕೊಂಡು ಅತಿಥಿಗಳಿಗೆ ಸತ್ಕಾರ್ಯವನ್ನ ಮಾಡಿದನು. ಇದನ್ನು ಕೇಳಿದ ದಾವೀದನು ಕೋಪಗೊಂಡು ಆ ಐಶ್ವರ್ಯವಂತನು ಮರಣದಂಡನೆಗೆ ಅರ್ಹನು ಎಂದು ಹೇಳಿದನು. ಆ ತಕ್ಷಣವೇ ಪ್ರವಾದಿ ಉತ್ತರಿಸಿ, ನೀನೇ ಆ ಐಶ್ವರ್ಯವಂತನು ಎಂದು ಹೇಳಿ ದಾವೀದನ ರಹಸ್ಯ ಪಾಪವನ್ನು ಬಯಲು ಮಾಡಿದನು. ಆಗ ದಾವೀದನು ತನ್ನ ಪಾಪದ ಕಾರ್ಯಕ್ಕಾಗಿ ಸೂಕ್ಷ್ಮವುಳ್ಳವನಾಗಿ ತನ್ನ ಅಪರಾಧಗಳಿಗಾಗಿ ಆಳವಾದ ಪಾಪ ಪ್ರಜ್ಞೆ ಮತ್ತು ಅರುಹನ್ನ ಹೊಂದಿಕೊಂಡನು. ಆತನು ತನ್ನ ಪಾಪವನ್ನ ಅರಿಕೆ ಮಾಡುತ್ತಾ ತನ್ನ ದುಃಖವನ್ನ ಮತ್ತು ಪಶ್ಚಾತ್ತಾಪವನ್ನ ಹೊರಹಾಕಲು ಕೀರ್ತನೆ 51 ಅಧ್ಯಾಯವನ್ನು ರಚಿಸಿದನು. ಅದರಲ್ಲಿ ತನ್ನ ಹೃದಯವನ್ನ ಶುದ್ಧಿ ಮಾಡಲು ಮತ್ತು ಮುರಿದ ಹೃದಯವನ್ನ ಪುನಃ ಮರುಸ್ಥಾಪನೆ ಮಾಡಲು ಅಂಗಲಾಚುತ್ತಿದ್ದಾನೆ. ಮತ್ತು ದಾವೀದನು ಅತ್ಯಾಸಕ್ತಿಯಿಂದ ಹೀಗೆ ಪ್ರಾರ್ಥಿಸಿದನು, ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನ ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು
ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನ ನಡೆಸು. ಕೀರ್ತನೆ 139 23 ಮತ್ತು 24 ವಚನಗಳು. ಪ್ರಿಯ ದೇವರ ಮಕ್ಕಳೇ, ನೀವು ಪ್ರಾಮಾಣಿಕವಾಗಿ ನಿಮ್ಮನ್ನು ಕರ್ತನ ಮುಂದೆ ಪರೀಕ್ಷಿಸಿಕೊಳ್ಳುವಾಗ ಆತನು ವಿನಯಪೂರ್ವಕವಾಗಿ ನಮ್ಮ ಪಾಪಗಳ ಅರುವನ್ನ ಹುಟ್ಟಿಸುತ್ತಾನೆ. ನೀವು ಕರುಣೆಗಾಗಿ ಅಂಗಲಾಚುವಾಗ ಆತನು ನಿಜವಾಗಿಯೂ ನಮ್ಮನ್ನು ಕ್ಷಮಿಸುತ್ತಾನೆ ಮತ್ತು ಆತನು ನಮಗೆ ಮೃದುವಾದ ಪ್ರತಿಕ್ರಿಯಿಸುವ ಮತ್ತು ಆತನ ಸ್ವರವನ್ನು ಕೇಳಲು ಸೂಕ್ಷ್ಮತೆಯುಳ್ಳ ಹೃದಯವನ್ನು ನೀಡುತ್ತಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. 2 ಕೊರಿಂಥದವರಿಗೆ 9ನೇ ಅಧ್ಯಾಯ 27ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನ ಕಾಂಡ 23 ಮತ್ತು 24 ಅಧ್ಯಾಯಗಳು. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 1ರಿಂದ 16 ವಚನಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.